ಅಮಿತ್ ಶಾ ಭಾರತೀಯ ಜನತಾ ಪಕ್ಷದ ಒಂದು ದೊಡ್ಡ ಶಕ್ತಿ ಅಲ್ವಾ, ಕೇಂದ್ರ ಗೃಹ ಮಂತ್ರಿ. ಈಗ ಅವರು ರಾಜ್ಯ ರಾಜಕಾರಣದ ಬಗ್ಗೆ, ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅಪ್ಸೆಟ್ ಆಗಿದ್ದಾರಂತೆ. ವಾಟ್ ಇಸ್ ದ ರೀಸನ್? ದಿಸ್ ಇಸ್ ದ ರೀಸನ್. ಲೆಟ್ಸ್ ಗೋ ಫಾರ್ ದಟ್ ನ್ಯೂಸ್. ಕರ್ನಾಟಕ ಪಾಲಿಟಿಕ್ಸ್, ಅಮಿತ್ ಶಾ ಫುಲ್ ಅಪ್ಸೆಟ್ ಆಗಿದ್ದಾರಂತೆ. ಓಕೆ, ಯಾಕಂತ ಹೇಳಿದ್ರೆ ಈಗ ಅದನ್ನು ರೀಸೆಟ್ ಮಾಡಬೇಕಾಗಿದೆ. ಬಿಜೆಪಿ ಪಾಲಿಗೆ ಕೈಗೆಟುಕದ ದ್ರಾಕ್ಷಿಯಾಗಿದೆ ಕರುನಾಡು. ಕರ್ನಾಟಕ ಕೈಗೆ ಎಟ್ಕೋದಿರಲಿ, ಇಲ್ಲಿ ಬಿಜೆಪಿ ಬುಡಾನೇ ಭದ್ರ ಇಲ್ಲ. ಇನ್ನು ಹಣ್ಣು ಕೊಡೋದೆಲ್ಲಿ, ಬಿಡೋದೆಲ್ಲಿ, ಸಿಗೋದೆಲ್ಲಿ ಅನ್ನುವ ಪ್ರಶ್ನೆ ಬರ್ತಾ ಇದೆ. ಮೋದಿ ಅಮಿತ್ ಶಾ ತೆಪ್ಪರ್ ಲಾಗ ಹಾಕಿದ್ರು ಆಗ್ತಿಲ್ವಂತೆ ಪ್ರಯೋಜನ. ಪರಿಷತ್ ಸಮರದಲ್ಲಿ ಮುಖ್ಯಮಂತ್ರಿ ಡಿಕೆ ವಿನ್ನಿಂಗ್ ಗೇಮ್ ಸೆಟ್ ಇಲ್ಲಿ ಅಪ್ಸೆಟ್ಗೆ ಕಾರಣ ಆಗಿದೆ. ಬಿಜೆಪಿ ಚಾಣಕ್ಯ ಶಾ ಫುಲ್ ಅಪ್ಸೆಟ್ ಆಗಿದ್ದಾರೆ. ಓಕೆ, ಸಹಜ, ಒಂದು ಪಕ್ಷದ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ಪಕ್ಷದ ಉಳಿವನ್ನು ವಿಸ್ತರಿಸಬೇಕು ಅನ್ನುವ ಯೋಚನೆ ಇದ್ದಾಗ, ಪಕ್ಷವನ್ನು ಇನ್ನೂ ಹಲವು ವರ್ಷಗಳ ಕಾಲ ಬಲವರ್ಧನೆಗೊಳಿಸಬೇಕು ಅಂದಾಗ, ಬೇರೆ ರಾಜ್ಯಗಳಲ್ಲಿ ಇನ್ನಿಲ್ಲದ ಹಾರ ತುರಾಯಿ ಸಿಕ್ಕಾಗ, ಜಯ ವಿಜಯ ಬಿರುದು ಬಾವುಲಿ ಎಲ್ಲ ನಮ್ಮ ಕೈಲೇ ಇರುವಾಗ, ಕರ್ನಾಟಕ ಒಂದು ಏನಿದು ಹಕ್ಕಿಕತ್ತು, ಇಲ್ಲೊಂದು ತಲೆನೋವು ಶುರು ಆಗ್ಬಿಟ್ಟಿದೆಯಲ್ಲ. ನಾವಿಷ್ಟು ದೊಡ್ಡ ಮಟ್ಟದಲ್ಲಿ ಇಡೀ ಸಾಮ್ರಾಜ್ಯವೇ ನಮ್ದು ಆಗ್ತಾ ಇದೆ ಭಾರತದಲ್ಲಿ, ಇಲ್ಲಿ ಯಾಕೆ ಇಲ್ಲಿ ತಲೆ ಬಿಸಿ ಆಗ್ತಾ ಇದೆಯಲ್ಲ ಅನ್ನೋದು ಸದ್ಯದ ಅಪ್ಸೆಟ್. ಮಂಡೆ ಬಿಸಿ ಆಗಿದೆ, ಅದು ಮಂಡೆ ಬಿಸಿ ಸುದ್ದಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಓಕೆ, ಏನು ಕಾರಣ? ಈಗ ಮೇಲ್ನೋಟಕ್ಕೆ ಅನ್ನಿಸ್ಬೋದು, ಏನು ಭಾರತೀಯ ಜನತಾ ಪಕ್ಷ ಮುಂದಿನ ದಿನಗಳಲ್ಲಿ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದರೆ ಏನೇನು ಮಾಡಬೇಕು? ಆಡಳಿತ ಪಕ್ಷದ ಲೋಪದೋಷಗಳನ್ನು ಎತ್ತಿ ಹಿಡಿಬೇಕು, ಹೋರಾಟ ಮಾಡಬೇಕು, ಹಾರಾಟ ಮಾಡಬೇಕು, ಒಂದಿಷ್ಟು ಸೃಷ್ಟಿ ಮಾಡಬೇಕು, ಜನಮನ್ನಣೆನ ಗಳಿಸುವ ನಿಟ್ಟಿನಲ್ಲಿ ಏನಾದರೂ ಕೆಲಸ ಮಾಡಬೇಕಲ್ಲ. ಇಲ್ಲಾಂದರೆ ಆಡಳಿತ ಪಕ್ಷ ಕಾಂಗ್ರೆಸ್ ಆಡಿದ್ದೇ ಆಟ ಆಗಿಬಿಡುತ್ತೆ. ಮುಂದಿನ ದಿನಗಳಲ್ಲಿ ನಮಗೆ ಕಮಲ ಅದು ಬರೀ ಕೈಗೆಟುಕದ ಕುಸುಮ ಆಗಬಾರ್ದು. ವಿಜಯ ಅನ್ನೋದು, ಗೆಲುವು ಅನ್ನೋದು, ಯಾಕಂತ ಹೇಳಿದ್ರೆ ಮುಂದಿನ ಚುನಾವಣೆಗೆ ಈಗ ತಯಾರಿ ದೃಷ್ಟಿಯಲ್ಲೇ ಇದನ್ನು ನಾವು ನೋಡ್ತಾ ಹೋಗೋಣ. ಅಡ್ಡ ಮತದಾನ ಒಂದೇ ಅಮಿತ್ ಶಾ ಅವರಿಗೆ ಅಪ್ಸೆಟ್ಗೆ ಕಾರಣ ಅಲ್ವಂತೆ, ಅವ್ರ ಮನಸ್ಸು ಕೆಡುವಂತೆ ಮಾಡಿದೆ ರಾಜ್ಯದಲ್ಲಾದ ಕೆಲ ಬೆಳವಣಿಗೆಗಳು. ವಾಟ್ ಈಸ್ ದ ಡೆವಲಪ್ಮೆಂಟ್? ವಾಟ್ ಆರ್ ದೋಸ್ ರೀಸನ್ಸ್? ಎಳೆಯಾಗಿ ತೋರಿಸ್ತೀವಿ. ಆ ಕಾರಣಗಳೇನು ಅಂತ ನೋಡೋಣ. ಅಮಿತ್ ಶಾ ಚಿಂತೆ ಹೆಚ್ಚಾಗುವಂತೆ ಮಾಡಿದ ಆ ಎರಡು ವರದಿಗಳು. ಒಂದು ಚುನಾವಣೆಗೂ ಮುನ್ನ ರಾಜ್ಯದಿಂದ ಬಂದಿದ್ದಂಥ ವರದಿ, ಮತ್ತೊಂದು ಪರಿಷತ್ ಚುನಾವಣೆ ನಂತರ ಬಂದಂಥ ರಿಪೋರ್ಟ್. ದಿಸ್ ಇಸ್ ದ ನ್ಯೂಸ್, ದಿಸ್ ಇಸ್ ದ ಮ್ಯಾಟರ್ ಫಾರ್ ದ ಅಪ್ಸೆಟ್. ಈ ಎರಡೂ ವರದಿಯಲ್ಲಿರುವ ಅಂಶವೇ ತಲೆಬಿಸಿ ಮಾಡಿದೆಯಂತೆ. ಡಿ ಕೆ ಸಿ ಎಂ ಆದಮೇಲೆ ಸೀನ್ ಚೇಂಜ್. ಎನ್ ಡಿ ಎ ಗೆಲ್ಲೋ ಸಾಧ್ಯತೆ ಕಮ್ಮಿ ಆಯ್ತಾ? ಹಾಗಾದರೆ ಸಾಧ್ಯತೆಗಳನ್ನು ಜನ ನಿರ್ಣಯ ಮಾಡ್ತಾರೆ, ಆಮೇಲೆ ಯಾರು ಗೆಲ್ತಾರೆ, ಗೆಲ್ಲಿಸ್ಬೇಕು ಗೆಲ್ಲಿಸಬಾರ್ದು ಅಂತ. ಆದರೆ ಪೂರ್ವ ತಯಾರಿ ಮಾಡಬೇಕಲ್ಲ. ಈಗ ಸದ್ಯಕ್ಕೆ ಯಾವ ರೀತಿಯಾದಂಥ ವಾತಾವರಣ ಇದೆ, ಯಾವ ರೀತಿಯಾದಂಥ ಟ್ರೆಂಡಿಂಗ್ ಅಲ್ಲಿ ಯಾವ ಬೆಳವಣಿಗೆಗಳು ಇದ್ದಾವೆ ಅಲ್ವಾ? ಹೆಂಗಿದೆ ಮುಂಚೆ? ಈಗ ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಾಯಿತು, ಬಾಗಲಕೋಟೆಯಲ್ಲೂ ಗೆದ್ದಾಯಿತು, ಪರಿಷತ್ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಸೇ ಮೇಲುಗೈ ಸಾಧಿಸಾಯಿತು. ಇನ್ನೇನ್ರಿ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದವರು? ಆಯಿತು, ಉಪಚುನಾವಣೆ ಆಡಳಿತ ಪಕ್ಷದ ಪ್ರಭಾವ ಜಾಸ್ತಿ ಇರುತ್ತೆ, ಸಹಜವಾಗಿ ರೂಲಿಂಗ್ ಪಾರ್ಟಿಗೆ ವೋಟ್ ಹಾಕ್ತಾರೆ ಅಂತ ಏನೇ ಇದ್ದರೂ ಕೂಡ ಇವರ ಕಸರತ್ತು, ಷರತ್ತು, ಮಸಲತ್ತು ಏನು ಕಡಿಮೆ ಇರುತ್ತಾ? ಇಲ್ಲ, ಗೆಲ್ಲೋಕ್ಕೆ ಪ್ರಯತ್ನ ಪಟ್ಟೇ ಪಡ್ತಾರೆ. ಆದರೆ ಚುನಾವಣೆ ಮುಗಿದ ಮೇಲೆ, ರಿಸಲ್ಟ್ ಬಂದ ಮೇಲೆ ಗೆದ್ದರೆ ನೋಡೋಕ್ಕೆ ಬಂದಿದ್ದೆ, ಗೆದ್ದರೆ ಆಡೋಕ್ಕೆ ಬಂದಿದ್ದೆ, ಸೋತ್ರೆ ನೋಡೋಕ್ಕೆ ಬಂದಿದ್ದೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿಬಿಡುವಂಥದ್ದು ರಾಜಕಾರಣದಲ್ಲಿ ಸಹಜವಾಗಿ ನೋಡ್ತಾ ಇದ್ದೀವಿ. ಈಗ ಬಿಡದಿ ಟೌನ್ಶಿಪ್ ವಿಚಾರ ಒಂದು ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ಎಸ್, ಹಾಗಾದರೆ ಅಡ್ಡ ಮತದಾನ ಒಂದು ದೊಡ್ಡ ಕುರುಹು, ದೊಡ್ಡ ಸುಳಿವು, ಒಂದು ದೊಡ್ಡ ಮಾರ್ಕ್. ಅದರಲ್ಲಿ ಎರಡು ಮಾತಿಲ್ಲ. ಪ್ರತಿ ಬಾರಿಯ ಚುನಾವಣೆಗಳು ಕೂಡ ಪರೀಕ್ಷೆ ಇದ್ದಂತೆ. ಆ ಪರೀಕ್ಷೆಯಲ್ಲಿ ಅದು ಮಾಸಿಕ ಪರೀಕ್ಷೆ ಇರ್ಬೋದು, ಅರ್ಧವಾರ್ಷಿಕ ಪರೀಕ್ಷೆ ಇರ್ಬೋದು, ವಾರ್ಷಿಕ ಪರೀಕ್ಷೆ ಇರ್ಬೋದು, ಎಲ್ಲವೂ ಕೂಡ ಮೈಲುಗಲ್ಲುಗಳೇ. ಅದರಲ್ಲಿ ಎರಡು ಮಾತಿಲ್ಲ, ನೋ ಡೌಟ್ ಅಬೌಟ್ ಇಟ್ ಅಲ್ವಾ? ಹೀಗಿರುವಾಗ ಎಲ್ಲೂ ಕೂಡ ಇವರಿಗೆ ಸಕಾರಾತ್ಮಕವಾದಂಥ ಪಾಯಿಂಟ್ ಸಿಗ್ತಾನೆ ಇಲ್ಲ.
ಪಾಸಿಟಿವ್ ಪಾಯಿಂಟ್ಸ್ ಇಲ್ವೇ ಇಲ್ಲ, ಸಕಾರಾತ್ಮಕ ಅಂಶಗಳು ಕಾಣಸಿಗ್ತಾ ಇಲ್ಲ. ಪಕ್ಷದ ಬಲವರ್ಧನೆಗೆ ಸಂಬಂಧಪಟ್ಟ ಹಾಗೆ ಕಮಲ ಅರಳುವ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇಲ್ಲ ಅನ್ನೋದು ಅಮಿತ್ ಶಾ ಅವರಿಗೆ ತಲೆ ಬಿಸಿ ಆಗಿರ್ಬೋದು. ಹಾಗಾದರೆ ವಾಟ್ ಆರ್ ದೋಸ್ ರಿಪೋರ್ಟ್ಸ್? ಯಾವ ವರದಿಗಳು ಈಗ ಅಮಿತ್ ಶಾ ಕೈ ತಲುಪಿವೆ? ರಾಜ್ಯದಿಂದ ಶಾಗೆ ಹೋಗಿದೆ ಶಾಕಿಂಗ್ ರಿಪೋರ್ಟ್, ಲೇಟೆಸ್ಟ್ ರಿಪೋರ್ಟ್. ಶಾಗೆ ಶಾಕಿಂಗ್ ರಿಪೋರ್ಟ್. ಸಿದ್ದು ಕೆಳಗಿಳಿದ ನಂತರವೂ ಚದುರಿಲ್ಲ ಕುರುಬರ ಮತ. ಸಿಎಂ ಡಿಕೆ ಸಂಪುಟ ಅಲ್ಲಿ ಕುರುಬರಿಗೆ ಅಗ್ರ ತಾಂಬೂಲ ಕೊಡಲಾಗ್ತಾ ಇದೆ. 14 ಸಚಿವರಲ್ಲಿ 2 ಕುರುಬ ಸಮುದಾಯದವರೇ ಇದ್ದಾರೆ. ಕುರುಬರಿಗೆ ಆದ್ಯತೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಹಾಗಾಗಿ ಕುರುಬ ಸಮುದಾಯ ಕೂಲ್ ಆಗಿದೆ ಅನ್ನೋದು ರಾಜಕೀಯ ಲೆಕ್ಕಾಚಾರ. ಪರಂಗೆ ಡಿಸಿಎಂ ಪಟ್ಟ, ದಲಿತ ವರ್ಗ ಕೂಡ ಕೂಲ್. ಡಿಕೆ ಸಂಪುಟದಲ್ಲಿ ಮುಸ್ಲಿಮರಿಗೆ ಮತ್ತಷ್ಟು ಆದ್ಯತೆಯ ಸುಳಿವು ಬೇರೆ ಸಿಗ್ತಾ ಇದೆ. ಜಮೀರ್ ಮತ್ತೆ ಸಂಪುಟ ಎಂಟ್ರಿ ಬಹುತೇಕ ಖಚಿತ. ಅಲ್ಲೂ ಕೂಡ ಅಲ್ಪಸಂಖ್ಯಾತರನ್ನ ಕೂಲ್ ಮಾಡುವ ಎಲ್ಲ ಕೆಲಸಗಳು ಆಗ್ತಾ ಇದ್ದಾವೆ. ಇನ್ನು ಸಾಫ್ಟ್ ಹಿಂದುತ್ವ, ಡಿಕೆ ಸಿಎಂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈಗ ಮೃದು ಹಿಂದುತ್ವವನ್ನು ಬೇರೆ ಗಮನದಲ್ಲಿಟ್ಕೊಂಡು ಜನರನ್ನು ಸೆಳೀತಾ ಇದ್ದಾರೆ. ಇವರು ನಮ್ಮವರಲ್ಲ, ಇವರು ಸನಾತನ ಧರ್ಮಕ್ಕೆ ಬೆಲೆ ಕೊಡೋರಲ್ಲ ಅಂತ ಹೇಳೋಕ್ಕಾಗತ್ತಾ? ಖಂಡಿತ ಇಲ್ಲ. ಸದ್ಯಕ್ಕಂತೂ ಭಾರತೀಯ ಜನತಾ ಪಕ್ಷದವರಿಗಿಂತಲೂ ಹೆಚ್ಚೆಚ್ಚಾಗೆ ಅವರು ಹಿಂದುತ್ವವನ್ನು ಅಪ್ಪಿಕೊಂಡಂತೆ ಕಾಣ್ತಾ ಇದೆ. ಅರೆ ಅದೇನು ಯಾರೋ ಒಬ್ಬರಿಗೆ ಯಾವುದೋ ಸಮುದಾಯಕ್ಕೋ ಯಾವುದೋ ಒಂದು ಪಕ್ಷಕ್ಕೆ ಏನಾದರೂ ಬರೆದು ಕೊಡುವಂಥದ್ದು ಅಲ್ಲ. ಆದರೆ ರಾಜಕೀಯ ಅಂತ ಹೇಳಿದಾಗ ಈ ರೀತಿಯಾದಂಥ ಲೆಕ್ಕಾಚಾರಗಳು ಇದ್ದೇ ಇರ್ತವೆ. ಜನಮನ್ನಣೆಯನ್ನು ಗಳಿಸಬೇಕು, ಆ ಜನಮನ್ನಣೆ ಮತಗಳಾಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದಾಗ ಇವರ ತಂತ್ರ, ಕುತಂತ್ರ, ಪ್ರತಿತಂತ್ರ, ಸ್ಟ್ರಾಟಜಿಗಳು ಅಂತೇನು ಕರಿತೀವಲ್ಲ, ಅದೆಲ್ಲವೂ ಕೂಡ ಈ ಎಲ್ಲ ನಡವಳಿಕೆಗಳ ಒಂದು ಭಾಗವೇ ಆಗಿರುತ್ತವೆ. ಹೀಗಿರುವಾಗ ಏನಿದು, ಏನು ಮಾಡ್ಬೋದು ನಾವು? ಒಂದು ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್ ಅಂತ ಹೇಳಿದಾಗ ಅವರ ಸಮುದಾಯದ ಅತಿ ಹೆಚ್ಚು ಮತಗಳು ಅವ್ರಿಗೆ ಹೋಗುತ್ತವೆ. ಅದೆಲ್ಲೇ ಇರ್ಬೋದು, ಸಾಲಿಡ್ ಆಗಿ ಅಂತೀವಲ್ಲ, ದೃಢವಾದಂಥ ಮತಗಳು ಬರುತ್ತವೆ. ಅದರಲ್ಲಿ ಈಗ ನೀವು ದೇವೇಗೌಡರು ಅಥವಾ ಯಡಿಯೂರಪ್ಪ ಅವರ ವಿಚಾರ ಬಂದರೆ ಬೇರೆ ಅಲ್ವಾ, ಅವರು ಪ್ರಬಲ ಸಮುದಾಯದ ನಾಯಕರುಗಳೇ. ಅಲ್ಲಿ ಕಂಪ್ಲೀಟಾಗಿ ಎಲ್ಲ ಅವ್ರ ಪರವಾಗಿ ಮತಗಳು ಇದ್ದಾವೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದಾರಲ್ಲ, ಸಾಲಿಡ್ ಓಟ್ಸ್ 100% ಅವರ ಸಮುದಾಯ ಅವರ ಜೊತೆಗಿತ್ತು ಅನ್ನುವ ರಾಜಕೀಯ ಲೆಕ್ಕಾಚಾರ ಇದೆ. ದಿಸ್ ಇಸ್ ದ ಪ್ರೂವನ್ ಕ್ಯಾಲ್ಕುಲೇಷನ್. ಇದು ರುಜುವಾತಾದಂಥ ಲೆಕ್ಕಾಚಾರ. ಹಾಗಾಗಿ ಎಲ್ಲೂ ನಮಗಂಥ ಲಕ್ಷಣಗಳೇ ಕಾಣ್ತಾ ಇಲ್ವಲ್ಲ. ಎಲ್ಲ ಏನು ಸುಂದರವಾಗಿ ನಡ್ಕೊಂಡು ಹೋಗ್ತಾ ಇದೆಯಲ್ಲ ಆಡಳಿತ ಅನ್ನೋದು ಎದುರಾಳಿ ಪಕ್ಷದವರಿಗೆ ತಲೆಬಿಸಿ ಆಗ್ತಾ ಇದೆ. ಹೀಗಾಗಿ ಈ ಪಕ್ಷಗಳ ಅಂದರೆ ಇಲ್ಲಿಯ ಭಾರತೀಯ ಜನತಾ ಪಕ್ಷದ ಸೂತ್ರಧಾರಗಳಲ್ವೇ ಇವರೆಲ್ಲ, ಅತಿರಥ ಮಹಾರಥ ನಾಯಕರು. ಅದರಲ್ಲಿ ಅಮಿತ್ ಶಾಗೆ ಏನು ಪ್ಲ್ಯಾನ್ ಮಾಡಬೇಕು ನಾವು ನೆಕ್ಸ್ಟು? ವಾಟ್ ಈಸ್ ದ ಎಲೆಕ್ಷನ್ ಎಲಿಮೆಂಟ್? ಒಂದು ಚುನಾವಣಾ ವಸ್ತು ಅಂತ ನೋಡಬೇಕಲ್ಲ, ಯಾವ ವಸ್ತುವನ್ನು ತೇಲಿ ಬಿಡಬೇಕು, ಯಾವ ಅಸ್ತ್ರವನ್ನು ಹೂಡಬೇಕು ಅನ್ನೋದ್ರ ಬಗ್ಗೆ ಅವರು ತಲೆ ಕೆಡಿಸ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಪಕ್ಷ ಬಲವರ್ಧನೆ ಮಾಡುವ ಒಂದು ಸಪೋರ್ಟಿವ್ ಟೂಲ್ಸ್ ಸದ್ಯಕ್ಕೆ ಸಿಗ್ತಾ ಇಲ್ಲ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಬರೀ ಅಡ್ಡ ಮತದಾನ ಒಂದೇ ಅಲ್ಲ, ಡಿ ಕೆ ಶಿವಕುಮಾರ್ ಅವರ ಪ್ರತಿಯೊಂದು ನಡೆ ನುಡಿ, ಆ ಕ್ಯಾಲ್ಕುಲೇಷನ್ ಇದೆಯಲ್ಲ, ಅವರ ಪಕ್ಷಕ್ಕೆ ಕಾಂಗ್ರೆಸ್ಗೆ ಎಲ್ಲ ತುಂಬ ಚೆನ್ನಾಗಾಗಿದೆ. ಹೀಗಾಗಿ ನಾವಿನ್ನೂ ಕೂಡ ಕಸರತ್ತು ಮಾಡಬೇಕಾಗಿದೆ ಅನ್ನುವ ಸಂದೇಶ ಅವರಿಗೆ ರವಾನೆ ಆದಂತೆ ಕಾಣ್ತಾ ಇದೆ ಆ ರಿಪೋರ್ಟ್ನ ಮೂಲಕ.